ಅದೊಂದು ದಿನ ಮಧ್ಯಾಹ್ನದ ಸಮಯವಾಗಿತ್ತು. ಇಂಗ್ಲೆಂಡಿನ ಹಳ್ಳಿಯೊಂದರ ಹೊಲದಲ್ಲಿ ರೈತನೊಬ್ಬ ಕೆಲಸ ಮಾಡತೊಡಗಿದ್ದ. ಎಲ್ಲಿಂದಲೋ ಮಗುವೊಂದು ಚೀರಿದ ಶಬ್ದ ಕೇಳಿಸಿತು. ಅಯ್ಯೋ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಿದ್ದ. ಹುಡುಗನ ಚೀರುವ ಧ್ವನಿ ಕೇಳಿ ರೈತ ತನ್ನ ಕೆಲಸವನ್ನು ನಿಲ್ಲಿಸಿ ಅತ್ತ ಓಡಿದ. ಪಕ್ಕದಲ್ಲಿದ್ದ ಕೆರೆಯೊಂದರ ಕೆಸರಿನಲ್ಲಿ ಹುಡುಗನೊಬ್ಬ ನಿಧಾನವಾಗಿ ಮುಳುಗುತ್ತಿದ್ದ. ಹುಡುಗ ಗಾಬರಿಯಾದಂತಿತ್ತು. ರೈತ ತನ್ನ ಬಳಿಯಿದ್ದ ವಸ್ತ್ರವನ್ನು ಆತನ ಬಳಿ ಬಿಸಾಕಿ ಹೊರಗೆ ಎಳೆದು ಕೆಸರಿನಿಂದ ರಕ್ಷಿಸಿದ. ಮೈಕೈಗೆ ಮೆತ್ತಿದ ಕೆಸರನ್ನು ನೀರಿನಿಂದ ತೊಳೆದ. ಹುಡುಗ ಧನ್ಯವಾದ ಅರ್ಪಿಸಿದನು. ರೈತನ ಹೆಸರು ತಿಳಿದುಕೊಂಡು ಹುಡುಗ ತನ್ನ ಮನೆಗೆ ಹೊರಟು ಹೋದನು. ಮರುದಿನ ಬೆಳಿಗ್ಗೆ ತನ್ನ ತಂದೆಯೊಂದಿಗೆ ರೈತನ ಗುಡಿಸಲಿನ ಮುಂದೆ ಹುಡುಗನು ಬಂದನು. ಹುಡುಗನ ಶ್ರೀಮಂತ ತಂದೆ ಮಗನನ್ನು ಕಾಪಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳಿದ. ನೀವು ನನ್ನ ಮಗನನ್ನು ಕಾಪಾಡಿದ್ದೀರಿ. ನಿಮಗೆಷ್ಟು ಹಣ ಬೇಕು ಕೇಳಿ, ನನ್ನ ಮಗನಿಗಿಂತ ಹೆಚ್ಚು ನನಗಿನ್ನೇನೂ ಇಲ್ಲ ಎಂದನು. ಕ್ಷಮಿಸಬೇಕು ಸ್ವಾಮಿ, ನಾನು ಮನುಷ್ಯತ್ವದ ದೃಷ್ಟಿಯಿಂದ ನಿಮ್ಮ ಮಗನನ್ನು ರಕ್ಷಿಸಿರುವೆ. ನನ್ನ ಜಾಗದಲ್ಲಿ ಯಾರೇ ಇದ್ದರೂ ಅದನ್ನೇ ಮಾಡುತ್ತಿದ್ದರು. ಹಾಗಾಗಿ ನನಗೆ ನಿಮ್ಮ ಹಣ ಬೇಡ ಎಂದನು. ಅಷ್ಟರಲ್ಲಿ ರೈತನ ಮಗ ಗುಡಿಸಲಿನಿಂದ ಧ್ವನಿ ಕೇಳಿ ಹೊರಗೆ ಬಂದ. ಶ್ರೀಮಂತ ರೈತನ ಮಗನನ್ನು ನೋಡಿ, ಹಾಗಾದರೆ ನಿನಗೆ ನಾನು ಹಣ ನೀಡುವುದಿಲ್ಲ. ನನಗೊಂದು ನೀನು ಅವಕಾಶವನ್ನು ಕೊಡಬೇಕು. ನಿನ್ನ ಮಗನ ಮುಖದಲ್ಲಿ ಬುದ್ಧಿವಂತಿಕೆಯ ಕಳೆ ಇದೆ. ಅವನನ್ನು ಚೆನ್ನಾಗಿ ಓದಿಸಿ ಅವನ ವಿದ್ಯಾಭ್ಯಾಸದ ಖರ್ಚನ್ನಾದರೂ ನಾನು ನೋಡಿಕೊಳ್ಳುತ್ತೇನೆ. ಇಷ್ಟಾದರೂ ನಿನ್ನ ಋಣ ತೀರಿಸಲು ನನಗೆ ಅವಕಾಶವನ್ನು ನೀಡುವೆಯಾ ಎಂದನು. ಒಲ್ಲದ ಮನಸ್ಸಿನಿಂದ ರೈತನು ಅವರ ಕೋರಿಕೆಯನ್ನು ಒಪ್ಪಿಕೊಂಡನು. ಅವರು ಮುಂದಿನ ವರ್ಷಗಳಲ್ಲಿ ರೈತನ ಮಗನ ವಿದ್ಯಾಭ್ಯಾಸಕ್ಕಾಗಿ ಅಗತ್ಯ ಹಣಕಾಸಿನ ನೆರವನ್ನು ನೀಡಿದರು. ರೈತನ ಮಗ ಅವರ ಸಹಕಾರದಿಂದ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ವಿದೇಶಗಳಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಪದವೀಧರನಾದ. ಮುಂದೆ ವೈದ್ಯಕೀಯ ಸಂಶೋಧನೆಗಳನ್ನು ಕೈಗೊಂಡು ಅತ್ಯಂತ ಕ್ರಾಂತಿಕಾರಕ ಜೀವನಿರೋಧಕವಾದಂತಹ ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದನು. ಇವರಾರೆಂದು ನಿಮಗೆ ಗೊತ್ತಾಯಿತೇ? ಅವರೇ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎಂಬ ಸುಪ್ರಸಿದ್ಧ ವಿಜ್ಞಾನಿ. ಹೀಗೆ ಕೆಲವು ವರ್ಷಗಳಾದ ಮೇಲೆ ಶ್ರೀಮಂತನ ಮಗನಿಗೆ ನ್ಯುಮೋನಿಯಾ ರೋಗ ತಗುಲಿತು. ಆಗಲೂ ಅವನನ್ನು ಒಳಿಸಿದ್ದು ಇದೇ ರೈತನ ಮಗ ಸಂಶೋಧಿಸಿದ ಪೆನ್ಸಿಲಿನ್. ಆ ಹೊತ್ತಿಗೆ ರಾಜಕಾರಣದಲ್ಲಿ ತುಂಬ ಮೇಲ್ಮಟ್ಟಕ್ಕೆ ಬೆಳೆದಿದ್ದಂತಹ ಶ್ರೀಮಂತನ ಮಗ ಮುಂದೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಯೂ ಆದನು. ಆತನೇ ಸರ್ ವಿನ್ಸ್ಟನ್ ಚರ್ಚಿಲ್. ಅದಕ್ಕೆ ಹೇಳೋದು, ನಾವು ಒಬ್ಬರಿಗೆ ಸಹಾಯವನ್ನು ಮಾಡಿದರೆ ದೇವರು ನಮಗೆ ಸಹಾಯವನ್ನು ಖಂಡಿತವಾಗಿಯೂ ಮಾಡಿಯೇ ತೀರುತ್ತಾನೆ.